ನೋಡಪ್ಪ, ನಿಂದು ರಿಪೋರ್ಟ್ ಬಂದೈತೆ. ನಾನು ಕೇಳೋ ಪ್ರಶ್ನೆಗೆ ನೀನ್ ನಿಜವಾಗ್ಲೂ ಸತ್ಯ ಏನೈತೆ ಅದು ಹೇಳ್ಬೇಕು. ನೀನ್ ಮುಜುಗರ ಆದ್ರೆ ನಿಮ್ಮ ಅಪ್ಪನ ಹೊರಗಡೆ ಕಳಿಸ್ತೀನಿ. ಇಲ್ರಿ ನನ್ ಮಗ 24 ಕ್ಯಾರೆಟ್ ಗೋಲ್ಡ್ ಬೆಂಕಿ ಜಮ್ಸು ಏನ್ ಕೇಳಿದ್ರು ನನ್ನ ಎದುರುಗಡೆ ಕೇಳ್ರಿ ಸರ್. ಅಲ್ರಿ, ಕೆಲವೊಂದು ವಿಷಯಗಳು ಹಿಂಗೆ. ಇಲ್ಲ ಕೇಳ್ರಿ ನನ್ನ ಎದುರುಗಡೆ. ಹಾಗಾದ್ರೆ ದಿನ ರಾತ್ರಿ ಎಷ್ಟೊತ್ತಿ ಮಲಗ್ತೀನಿ ನೀನು? ಒಂದು 3-4 ಗಂಟೆ ಆಗುವಂತ. A few moments later. ಅಪ್ಪ 8 ಗಂಟೆ ಆಯ್ತು, ನನಗೆ ನಿದ್ದೆ ಬರ್ತಿದೆ, ನಾನು ಮಕ್ಕಂತೀನಪ್ಪ. ನನ್ನ ಮಗ 8 ಗಂಟೆಗೆ ಮಲಕತ್ತಾನೆ. ಎಲ್ಲಾರು 12-1 ಗಂಟೆ ತನಕ ಮೊಬೈಲ್ ನೋಡ್ತಿರ್ತಾರೆ. ನನ್ನ ಮಗ ತುಂಬಾ ಒಳ್ಳೆ ಜೇಮ್ ಗೋಲ್ಡ್. ಅಷ್ಟೊತ್ತರ್ಗು ಏನೋ ಮಾಡ್ತೀಯಾ? ಮೊಬೈಲ್ ನೋಡ್ತಿರ್ತೀನಿ. ಅಯ್ಯೋ ನಿನ್ನ ಪೇಷಂಟ್ ರೀ, ಅದೆಲ್ಲ ಹೊಡಿಬಾರ್ದು. ಕೇಳಿ ಡಾಕ್ಟ್ರೆ, ಇನ್ನ ಏನ್ ಕೇಳ್ತಾರೆ ಕೇಳಿ. ಸೀಕ್ರೆಟ್ ಏನೋ ಹೊಡಿತೀಯಾ ನೀನು? ವಾರಕ್ಕೊಂದ್ ಪ್ಯಾಕ್. ಅಯ್ಯೋ ವಾರ್ ಬಂದಾಗ. A few moments later. ಅಪ್ಪ ಇಲ್ಲಿ ಸಿಗರೇಟ್ ಸೇರ್ತಿದಾರ, ನನ್ಗೆ ಹೊಗೆ ಅಂದ್ರೆ ಹಾಕಲ್ಲ, ಎದ್ದೋಗ್ಬಿಡಮ್ ಬಾಬಾ. ನನ್ ಮಗನಿಗೆ ಸಿಗರೇಟ್ ಸೇದೋದಿರ್ಲಿ, ಅದ್ರ ಸ್ಮೆಲ್ಲು ಕೂಡ ಆಗ್ತಾ ಇಲ್ಲ. ಆಹಾ, ಎಂತ ಮಗ ಇವನು. ಅಯ್ಯೋ ನಿನ್ನ ಯಾಗ್ಲೇ ಹೇಳಿಲ್ಲನ್ರಿ ಅವ್ರು ಪೇಷಂಟ್ ಹೊಡಿಬಾರ್ದಂತ. ಕೇಳ್ರಿ ಡಾಕ್ಟ್ರೆ, ಇನ್ನೇನ್ ಕೇಳ್ತೀರಿ ಕೇಳ್ರಿ. ಇವ್ನ ಮನೆಗೆ ಹೋದ್ಮೇಲೆ ವಿಚಾರ. ಆಯ್ತು, ಕೇಳ್ತೇನ್ರಿ. ಸೀಕ್ರೆಟ್ ಆದ್ಮೇಲೆ ಮತ್ತೆ ಏನಾದ್ರು ಎಣ್ಣೆ ಹೊಡಿತೀಯಾ? ಇಲ್ಲ ಡಾಕ್ಟ್ರೆ, ದಿನಕ್ಕೆ ಒಂದೇ ಬಾಟಿ. ಈ ದಾರಕ್ಕೆ ಹೋದ್ರೆ ಮನೆ ಬೇಗ ಬರ್ತಿದಲ್ಲೇನೋ. ಅಪ್ಪ ಈ ದಾರೆ ಬಾತ್ರಪ್ಪ ಐತಪ್ಪ, ಅದ್ರ ಸ್ಮೆಲ್ ಕಂಡ್ರೆ ನನಗೆ ಆಗೋದಿಲ್ಲಪ್ಪ. ನನ್ ಮಗನಿಗೆ ಎಣ್ಣೆ ಅಲ್ಲ, ಎಣ್ಣೆ ಸ್ಮೆಲ್ಲು ಕೂಡ ಆಗ್ತಾ ಇಲ್ಲ. ಎಂತ ಒಳ್ಳೆ ಮಗ ಇವನು. ಒಂದು ಬಾಟ್ಲ್ ಮತ್ತೆ ಕೈ ಮಾಡ್ಬೋದ್ರಿ. ಪೇಷಂಟ್ ಇದಾರೆ ಅವ್ರು. ಟ್ರೀಟ್ಮೆಂಟ್ ಏನ್ ಕೊಡ್ಬೇಕಂತ ನನಗೆ ಗೊತ್ತದೆ. ನೀವು ಸುಮ್ನೆ ಇರ್ರಿ. ನಿನ್ ಮನೆಗೆ ಬರೋ ನೀನು. ಅಯ್ಯೋ. A few moments later. ಕುರುಗೋಡು ಪೀರ, ಇದು ನಮ್ಮ ಚಾನಲ್. ಪ್ಲೀಸ್ ಸಬ್ಸ್ಕ್ರೈಬ್.